ವಾಯುವ್ಯ ಭಾಗದಲ್ಲಿ ಗೋಡೆಯನ್ನ ಸ್ವಚ್ಛ ಮಾಡ್ತಕ್ಕಂತ ಸಂದರ್ಭದಲ್ಲಿ ಒಂದು ಪಿರಂಗಿ ಸಿಗುತ್ತೆ ಸ್ನೇಹಿತರೆ. ಆ ಪಿರಂಗಿಯನ್ನ ನಾನು ತೋರಿಸ್ತೀನಿ, ದಯವಿಟ್ಟು ಬನ್ನಿ ಸ್ನೇಹಿತರೆ. ಇದೇ ನೋಡಿ ಸ್ನೇಹಿತರೆ ಆ ಪಿರಂಗಿ. ಈ ಪಿರಂಗಿಯು 13ನೇ ಶತಮಾನಕ್ಕೆ ಸೇರಿದ್ದು ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ವಾಯುವ್ಯ ಭಾಗದಲ್ಲಿ ಗ್ರಾನೈಟ್ ಸಿಡಿಮದ್ದು 95 ಸಿಡಿಮದ್ದುಗಳು ಮತ್ತು ಈ ಒಂದು ಪಿರಂಗಿ ಸಿಗುತ್ತೆ. ಇದು ನಮಸ್ಕಾರ ವೀಕ್ಷಕರೇ, ನಾನು ಇಂದು ರಾಯಚೂರಲ್ಲಿದ್ದೀನಿ. ರಾಯಚೂರಿನ ಹೃದಯ ಭಾಗದಲ್ಲಿರ್ತಕ್ಕಂತಹ ರಾಯಚೂರು ಕೋಟೆಯಲ್ಲಿದ್ದೀನಿ. ನೀವು ನೋಡ್ತಾ ಇರ್ಬೋದು ರಾಯಚೂರು ಕೋಟೆ. ರಾಯಚೂರನ್ನು ನಾವೇನಂತೀವಿ ಸಹಜವಾಗಿ ಅಂದರೆ ದೋ ಹಬ್ ಅಂತೀವಿ, ಎಡೆದೊರೆ ಅಂತ ಅಂತೀವಿ. ಅಂದರೆ ಎರಡು ನದಿಗಳ, ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ನಡುವೆ ಇರತಕ್ಕಂಥ ಫಲವತ್ತಾದ ಭೂಮಿಯನ್ನು ನಾವು ರಾಯಚೂರು ಅಂತ ಕರಿತೀವಿ. ಈ ರಾಯಚೂರು ಕೋಟೆ ವಿಶೇಷ ಏನಂತಂದರೆ, ರಾಯಚೂರು ಕೋಟೆಯನ್ನು ಕಾಕತೀಯರು, ರಾಷ್ಟ್ರಕೂಟರು, ವಿಜಯನಗರ ಸಾಮ್ರಾಜ್ಯದ ಅರಸರು, ಅದೇ ರೀತಿ ಬಹುಮನಿ ಸುಲ್ತಾನರು, ನಿಜಾಮರು ಆಡಳಿತವನ್ನು ಮಾಡಿದ್ದಾರೆ. ಈ ಒಂದು ಕೋಟೆಯು ಎಷ್ಟು ವಿಶೇಷತೆಯಿಂದ ಕೂಡಿದೆ ಅಂತಂದರೆ, ನಮ್ಮ ರಾಯಚೂರು ಭಾಗ ನಿಜಕ್ಕೂ ಪುಣ್ಯದ ನೆಲ ಅಂತ ಹೇಳ್ಬೋದು. ಇಲ್ಲಿ ಮಹಾನ್ ಸ್ವತಂತ್ರ ಹೋರಾಟಗಾರರು ಹೋರಾಟ ಮಾಡಿದಂಥ ಸ್ಥಳ ಇದು. ಅದು ರಾಯಚೂರು ಕೋಟೆಯ ಒಂದು ಸ್ವಾರಸ್ಯಕರ ಸಂಗತಿ ನಾನು ನಿಮಗೆ ಹೇಳಲೇಬೇಕು ಸ್ನೇಹಿತರೆ. ಇದು 1520ನೇ ಇಸ್ವಿಯಲ್ಲಿ ವಿಜಯನಗರದ ಅರಸ ಕೃಷ್ಣದೇವರಾಯನಿಗೆ ಮತ್ತು ಬಿಜಾಪುರದ ಆದಿಲ್ ಶಾಹಿಗೆ ಒಂದು ಘನಘೋರ ಯುದ್ಧ ನಡೆಯುತ್ತೆ ಸ್ನೇಹಿತರೆ. ಈ ಯುದ್ಧ ಅಂತ್ಯಂತ ಯುದ್ಧ ಅಲ್ಲ, ಅನೇಕ ರಕ್ತಪಾತಗಳಾಗಿರ್ತಕ್ಕಂಥ ಯುದ್ಧ. ಈ ಯುದ್ಧದಲ್ಲಿ ಕೃಷ್ಣದೇವರಾಯ ಸ್ನೇಹಿತರೆ 7,36,000 ಸೈನಿಕರನ್ನು, 550 ಆನೆಗಳನ್ನು ಕರೆಸ್ತಾನೆ ಸ್ನೇಹಿತರೆ. ಅದೇ ರೀತಿ ಆದಿಲ್ ಶಾಹಿ ಕೇವಲ 1,00,000 ಸೈನಿಕರನ್ನು ಕರೆಸಿ ಅವನಿಗೆ ಸೋಲಾಗುತ್ತೆ ಸ್ನೇಹಿತರೆ. ವಿಜಯನಗರದ ಪತಾಕೆಯನ್ನು ಹಾರಿಸಲು ವಿಜಯನಗರದ ಅರಸ ಈ ಒಂದು ಕೋಟೆಗೆ ಪ್ರವೇಶ ದ್ವಾರವನ್ನು ಮಾಡ್ತಾನೆ ಕೃಷ್ಣದೇವರಾಯ. ಸ್ನೇಹಿತರೆ, ನಾನು ನಿಮಗೊಂದು ವಿಶೇಷವಾದ ಕುತೂಹಲಕಾರಿ ವಿಷಯವನ್ನು ಹೇಳಲೇಬೇಕು ಸ್ನೇಹಿತರೆ. ಅದು ಏನಪ್ಪ ಅಂತಂದರೆ, 2011ನೇ ಇಸ್ವಿ ಮಾರ್ಚ್ ತಿಂಗಳಲ್ಲಿ ಇಂಜಿನಿಯರ್ಗಳ ತಂಡ ಬಂದು ಕೋಟೆಯ ವಾಯುವ್ಯ ಭಾಗದಲ್ಲಿ ಗೋಡೆಯನ್ನು ಸ್ವಚ್ಛ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪಿರಂಗಿ ಸಿಗುತ್ತೆ ಸ್ನೇಹಿತರೆ. ಆ ಪಿರಂಗಿಯನ್ನು ನಾನು ತೋರಿಸ್ತೀನಿ, ದಯವಿಟ್ಟು ಬನ್ನಿ ಸ್ನೇಹಿತರೆ. ಇದೇ ನೋಡಿ ಸ್ನೇಹಿತರೆ ಆ ಪಿರಂಗಿ. ಈ ಪಿರಂಗಿಯು 13ನೇ ಶತಮಾನಕ್ಕೆ ಸೇರಿದ್ದು ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಅದೇ ರೀತಿ 95 ಗ್ರಾನೈಟ್ ಸಿಡಿಮದ್ದುಗಳು ಸಿಗುತ್ತೆ ಸ್ನೇಹಿತರೆ. ಈ ಒಂದು ಕೋಟೆಯ ವಾಯುವ್ಯ ಭಾಗದಲ್ಲಿ ಗ್ರಾನೈಟ್ ಸಿಡಿಮದ್ದು 95 ಸಿಡಿಮದ್ದುಗಳು ಮತ್ತು ಈ ಒಂದು ಪಿರಂಗಿ ಸಿಗುತ್ತೆ. ಇದು ಎಷ್ಟು ಕುತೂಹಲಕಾರಿ ಇತಿಹಾಸ ತಜ್ಞರಿಗೆ ಅಂತಂದರೆ, ಮತ್ತು ಇತಿಹಾಸ ಓದುಗರಿಗೆ, ಇತಿಹಾಸವನ್ನು ತಿಳ್ಕೋಬೇಕು ಅನ್ನೋರಿಗೆ ತುಂಬ ಸ್ವಾರಸ್ಯಕರ ವಿಷಯ ಸ್ನೇಹಿತರೆ. ಇದು ಕೋಟೆಯ ಮೇಲ್ಭಾಗದಲ್ಲಿದೆ, ವಾಯುವ್ಯ ದಿಕ್ಕಿನಲ್ಲಿ. ದಯವಿಟ್ಟು ನೀವು ಕೋಟೆಯನ್ನು ವೀಕ್ಷಣೆ ಮಾಡಿದಾಗ ಈ ಒಂದೊಂದು ಪಿರಂಗಿಯನ್ನು ನೋಡಿ ಸಂತೋಷಪಡಿ. ಮತ್ತು ಇತಿಹಾಸವನ್ನು ನಾವು ಗರ್ವಿಸಬೇಕು. ಯಾಕಂದರೆ ಇತಿಹಾಸವನ್ನು ತಿಳಿಯದವನು ಇತಿಹಾಸವನ್ನು ಸೃಷ್ಟಿಸಲಾರ ಅಂತ ಹೇಳ್ತಾರೆ. ಈ ಒಂದು ಪಿರಂಗಿ ನೋಡಿ ಸ್ನೇಹಿತರೆ, ಯಾವ ರೀತಿಯಾಗಿ ಎಷ್ಟು ಉದ್ದವಾಗಿದೆ, ಆ ಕಾಲದಲ್ಲಿ ಎಷ್ಟು ತಂತ್ರಜ್ಞಾನ ಮುಂದುವರೆದಿತ್ತು 13ನೇ ಶತಮಾನದಲ್ಲಿ ಅಂತ ನಮಗೆ ಈ ಪಿರಂಗಿ ನೋಡಿದಾಗ ಗೊತ್ತಾಗುತ್ತೆ ಸ್ನೇಹಿತರೆ. ಇನ್ನೂ ಅನೇಕ ಸ್ವಾರಸ್ಯಗಳು ಈ ಕೋಟೆಯಲ್ಲಿವೆ. ರಾಯಚೂರು ಕೋಟೆಯಲ್ಲಿ ಇನ್ನೂ ಅನೇಕ ಸ್ವಾರಸ್ಯಗಳು ಇವೆ, ಇವನ್ನು ತಿಳಿದುಕೊಳ್ಳೋಣ. ಹೀಗಾಗಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಕಮೆಂಟನ್ನು ತಿಳಿಸಿ, ಲೈಕ್ ಮಾಡಿ ಸ್ನೇಹಿತರೆ. ಮುಂದಿನ ಇಂಥ ಸ್ವಾರಸ್ಯಕರ ವಿಡಿಯೋ ಮಾಡೋಕ್ಕೆ ತಾವು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತಾ ಇಲ್ಲಿಗೆ ನಮಸ್ಕಾರ ಸ್ನೇಹಿತರೆ.